Hello student, in this video we are going to discuss the MCQ multiple choice questions on governor. This is your second unit, first topic governor. First question, who appoints the governor? Governor ಅನ್ನು ಯಾರು ನೇಮಕ ಮಾಡುತ್ತಾರೆ? President, ರಾಷ್ಟ್ರಪತಿ. What is the term of office of the ಗವರ್ನರ್ ಇನ್ ಇಂಡಿಯಾ? ಸೊ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತದೆ? 5 years, 5 ವರ್ಷ. ವಿಚ್ ಆರ್ಟಿಕಲ್ಸ್ ಅಲೋಸ್ ದ ಗವರ್ನರ್ ಟು ರಿಸರ್ವ್ ಎ ಬಿಲ್? ಬಿಲ್ ಅನ್ನು ಹಿಡಿದಿಟ್ಟುಕೊಳ್ಳುವ ಅಥವಾ ಬಿಲ್ ಅನ್ನು ಪಾಸ್ ಮಾಡುವಂತ ಅಧಿಕಾರ ಯಾವ ಕಾಯ್ದೆ ಕೊಡುತ್ತದೆ ಗವರ್ನರ್ಗೆ? 200ನೇ ಆರ್ಟಿಕಲ್, ಆರ್ಟಿಕಲ್ 200. ವಿಚ್ ಇಂಡಿಯನ್ ಲಾ ಡಿಸ್ಕ್ರೈಬ್ಸ್ ದ ಅಟಾರ್ನಿ ಜನರಲ್? ಆರ್ಟಿಕಲ್ 76. ಹೂ ಅಡ್ಮಿನಿಸ್ಟ್ರೇಟ್ ದ ಓತ್ ಟು ದ ಗವರ್ನರ್ ಆಫ್ ಎ ಸ್ಟೇಟ್? ಒಂದು ರಾಜ್ಯದ ರಾಜ್ಯಪಾಲರಿಗೆ ಪ್ರಮಾಣ ವಚನ ನೀಡುವಂತ ಅಧಿಕಾರ ಯಾರಿಗಿರುತ್ತೆ? ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗಿರುತ್ತೆ. ಹೂ ಇಸ್ ದ ಹೆಡ್ ಆಫ್ ದ ಸ್ಟೇಟ್? ರಾಜ್ಯದ ಮುಖ್ಯಸ್ಥ ಯಾರು? ಗವರ್ನರ್ ಆಗಿರ್ತಾನೆ. ಹೂ ವಾಸ್ ದ ಫಸ್ಟ್ ಗವರ್ನರ್ ಆಫ್ ಲಡಾಖ್? ಲಡಾಖ್ನ ಮೊದಲ ಗವರ್ನರ್ ಯಾರು? ಆರ್.ಕೆ. ಮಾಥೂರ್. ವಾಟ್ ಈಸ್ ದ ಮಿನಿಮಮ್ ಏಜ್ ಆಫ್ ದ ಗವರ್ನರ್ ಆಫ್ ಎ ಸ್ಟೇಟ್? ಒಂದು ರಾಜ್ಯದ ಗವರ್ನರ್ ಆಗಲು ಇರಬೇಕಾದಂತ ಕನಿಷ್ಠ ವಯಸ್ಸು ಎಷ್ಟು? 35 ವರ್ಷ. ಹೂ ವಾಸ್ ದ ಗವರ್ನರ್ ಆಫ್ ದ ಫಸ್ಟ್ ಸ್ಟೇಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಸ್ವತಂತ್ರ ಭಾರತದ ಮೊದಲ ರಾಜ್ಯದ ರಾಜ್ಯಪಾಲ ಯಾರು? ಸರೋಜಿನಿ ನಾಯ್ಡು. ಹೌ ಮೆನಿ ಸ್ಟೇಟ್ಸ್ ಕ್ಯಾನ್ ಎ ಪರ್ಸನ್ ಬಿ ಎ ಗವರ್ನರ್ ಆಫ್? ಎಷ್ಟು ರಾಜ್ಯಗಳಿಗೆ ಗವರ್ನರ್ ಆಗಬಹುದು? 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಆಗಬಹುದು. ವಾಟ್ ಈಸ್ ದ ಟರ್ಮ್ ಆಫ್ ಆಫೀಸ್ ಆಫ್ ದ ಗವರ್ನರ್? ಗವರ್ನರ್ನ ಅಧಿಕಾರಾವಧಿ ಎಷ್ಟು ವರ್ಷ? 5 ವರ್ಷ ಇರುತ್ತದೆ. ಹೂ ವಾಸ್ ದ ಪವರ್ ಟು ರಿಮೂವ್ ದ ಗವರ್ನರ್? ಗವರ್ನರ್ ಅನ್ನು ತೆಗೆದು ಹಾಕುವಂತ ಅಧಿಕಾರ ಯಾರಿಗಿರುತ್ತದೆ? ಗವರ್ನರ್ ಅನ್ನು ತೆಗೆದು ಹಾಕುವಂತ ಅಧಿಕಾರ ಕೇವಲ ರಾಷ್ಟ್ರಪತಿಗಳಿಗೆ ಮಾತ್ರ ಇರುತ್ತದೆ. ಇದಿಷ್ಟು ನಿಮ್ಮ ಗವರ್ನರ್ ಮೇಲೆ ಕೇಳುವಂತ ಪ್ರಶ್ನೆಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಚೀಫ್ ಮಿನಿಸ್ಟರ್ ಮೇಲೆ ಕೇಳುವಂತ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು.